ಪಾಕಿಸ್ತಾನಕ್ಕೆ ಎಷ್ಟು ಜನ ಕಳಿಸಿರು ಉತ್ತರ ಕೊಡ್ರಿ. ಬೇರೆ ಬೇರೆ ರಾಜ್ಯದಲ್ಲಿ ಕಳಿಸ್ತಾ ಇದ್ದಾರೆ. ಭಾಳಷ್ಟು ಸಂಗತಿಗಳಿದ್ದಾವೆ. ಮತ್ತಿನ್ನು ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯವರು ಹೇಳ್ತಾರೆ ಭಯೋತ್ಪಾದನೆ ವಿಷಯದಲ್ಲಿ ನಾವು ಕೇಂದ್ರ ತೆಗೆದುಕೊಳ್ಳುವ ನಿಲುವಿಗೆ ನಾವು ಬದ್ಧರಿದ್ದೀವಿ ಅಂತ. ಇನ್ನೊಂದು ಕಡೆ ಇಲ್ಲೇ ನಮ್ಮ ಮಂತ್ರಿ ಇದ್ದಾರೆ ಒಬ್ಬರು, ಅವ್ರದ್ದು ಸಿದ್ದರಾಮಯ್ಯನವ್ರದ್ದು ತಿಮ್ಮಾಪುರ್ ಅವ್ರದ್ದು ಹೇಳಿಕೆಗಳನ್ನು ಪಾಕಿಸ್ತಾನದಲ್ಲಿ ಸಂಭ್ರಮಿಸ್ತಾರೆ. ನಾ ಯಾಕೆ ಅವ್ರ ಹೆಸರು ಹೇಳ್ತದೆ, ನನ್ನ ಮನಸ್ಸಿಗೆ ಭಾಳ ಬೇಜಾರಾಗ್ಯದ ಅವ್ರ ಬಗ್ಗೆ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಕೆ ನೂರಾರು ಕಾರಣ ಇರೋಂಥ. ನಾನು ನಿಮಗೂ ವಿನಂತಿ ಮಾಡ್ತೇನೆ, ಹಿಡಿದು ಕೇಳ್ರಿ ಕಾರಣ. ಹಂಗಾರೆ ನೀವು ಅಂತೀರ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೇಳ್ರಿ. ಸ್ವಲ್ಪ ಆದ್ರೂ ಮರ್ಯಾದೆ ಬೇಕಲ್ರಿ. ಏನು ಹೇಳ್ತಾ ಇದ್ದೀವಿ, ಒಂದು ವೋಟ್ ಬ್ಯಾಂಕ್ ಸಂಬಂಧ, ದೇಶದ ಭದ್ರತೆ ಬಗ್ಗೆ ಈ ನಮೂನೆ ನಿಮ್ದು. ರಾಬರ್ಟ್ ವಾದ್ರಾ ಇಲ್ಲಿನ ನಮ್ಮ ಮಂತ್ರಿಗಳು ಗಯಾಬ್ ಅನ್ನುವಂಥ ಅವ್ರು ಹಾಕಿದಂಥ ಇದು ಪಾಕಿಸ್ತಾನದಾಗ ಹೀರೋ ಆಗ್ಯಾರ ಇವರು. ಐ ಆಮ್ ನಾಟ್ ಎಕ್ಸಾಗರೇಟಿಂಗ್. ಸೋಷಿಯಲ್ ಮೀಡಿಯಾ ತೆಗೆದು ನೋಡ್ರಿ. ಯುದ್ಧ ಬೇಡ, ಏನು ಮಾಡ್ಬೇಕಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ. ನೀವೇನು ಹೇಳಿರಿ, ಕೇಂದ್ರ ಸರ್ಕಾರ ಏನು ತೀರ್ಮಾನ ತಗೋತದೆ ನಿಮ್ಮ ಅಂದರೆ ರಾಹುಲ್ ಗಾಂಧಿ ಮಾತು ಕೇಳೋದಿಲ್ಲ ನೀವು, ಮಲ್ಲಿಕಾರ್ಜುನ್ ಖರ್ಗೆ ಮಾತು ಕೇಳಲ್ಲ. ಆಮೇಲಿಂದ ಹೋಗಲಿ, ಅದು ತೆಗೆದ್ರೆ ಯಾಕಪ್ಪ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ತೆಗೆದ್ರೆ ಯಾಕೆ ಟ್ವಿಟರ್ದಲ್ಲಿ ಹಾಕಿದ್ದ? ಮುಸ್ಲಿಂ ಕಮ್ಯುನಿಟಿ ಈಸ್ ಮಿಸ್ಟ್ರೀಟೆಡ್ ಆ್ಯಂಡ್ ಫೀಲಿಂಗ್ ಅನ್ಸೇಫ್. ರಾಬರ್ಟ್ ವಾದ್ರಾ ಸೇಮ್ ಲ್ಯಾಂಗ್ವೇಜ್ ನಮ್ಮ ಮಂತ್ರಿ ಇಲ್ಲಿ ಅವರು. ಪಾಕಿಸ್ತಾನ್ ಜಿಂದಾಬಾದ್ನಲ್ಲಿ ನೂರಾರು ಕಾರಣ ಅಂತ. ದೇಶದ್ರೋಹ ಅಲ್ಲ ಇದೆ. ಯಾರನ್ನು ಬೆಂಬಲಿಸ್ತಾ ಇದ್ದೀರಿ ನೀವು? ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ರಿ. ನಿಮ್ಮಲ್ಲಿ 5 ಜನ ಬಂದು ಪಾಪ ಅವ್ರ ಹೆಣ್ಮಕ್ಳು ನಿಮ್ಮ ಹೇಳಿಕೆ ವಿರೋಧ ಮಾಡ್ಲಿಕ್ಕೆ ಬಂದು ನಿಮ್ಮ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಪ್ರಜಾಪ್ರಭುತ್ವ ಕಾಮನ್, ಅಧಿಕಾರದಾಗಿದ್ದವ್ರು ಅಧಿಕಾರಕ್ಕೆ ಕೂಗಿಸ್ಕೊಳ್ಳಿಕ್ಕೆ ತಯಾರಿರ್ಬೇಕಾಗತ್ತೆ. ನೀವು ನೋಡ್ತೀರಿ, ನಮ್ಮ ಮನೆ ಮುಂದೆ ಅನೇಕರು ಬಂದಿರ್ತಾರೆ, ಏನೋ ಹೇಳ್ತಾರೆ, ಕೆಲವೊಂದು ಸರ್ತೆ ಒತ್ತಾಯಪೂರ್ವಕವಾಗಿ ಮಾತಾಡ್ತಾರೆ. ನಾವು ಸಮಾಧಾನದಲ್ಲೇ ಮಾತಾಡ್ಬೇಕು, ನಮ್ಮ ಧರ್ಮ ಇದೆ. ಯಾಕಂದ್ರೆ ನಾವು ಜನರ ಸೇವಕರು. ಆ ಇಂಟೆಲಿಜೆನ್ಸ್ ನಿಮ್ಗೆ ಗೊತ್ತಾಗಲಿಲ್ಲ. 5 ಜನ ಬರ್ತಾ ಇದ್ದಾರಂತ. ರಾಮೇಶ್ವರ ಕೆಫೆದ್ ಗೊತ್ತಾಗಲಿಲ್ಲ. ಮುಂಬೈದಾಗ 300 ಜನಕ್ಕೆ ಸಮೀಪ ಸತ್ತರಲ್ರಿ. ಏನಾಯ್ತು ನಿಮ್ಮ ಇಂಟೆಲಿಜೆನ್ಸ್? ಅವಾಗ ನಾವು ಹಿಂಗೆ ಮಾತಾಡಿದ್ವಿ ನಿಮಗೆ. ನಾನು ಲೋಕಸಭೆ ಒಳಗಿದ್ದೆ. ಲಾಲ್ ಕೃಷ್ಣ ಅದ್ವಾನಿ ಅವರು ಹೇಳಿದರು, ಸರ್ಕಾರದ ನಿಲುವಿಗೆ ನಾವು ಸಂಪೂರ್ಣವಾಗಿ ಬದ್ಧರಿರ್ತೀವಿ, ನೀವು ಕಟ್ಟುನಿಟ್ಟನ ಕ್ರಮ ತೆಗೆದುಕೊಳ್ರಿ ಅಂತ. ಏನು ಮಾಡಿದ್ರಿ ನೀವು? ಒಬ್ಬ ಪುಣ್ಯಾತ್ಮಂತೂ ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ, ಹಿಂದೂ ಟೆರರ್ ಅಂತ. ಹಿಂದೂ ಟೆರರ್ ನೋಡ್ರಿ. ಇವ್ರು ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ಜಗತ್ತಿನಾಗ ಒಂದು ಕಡೆ ನಾವು ನಮ್ಮ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳಬೇಕು, ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾವು ತೆಗೆದುಕೊಳ್ತೇವೆ. ಭಯೋತ್ಪಾದಕರಿಗೆ ಸಂರಕ್ಷಣೆ ಕೊಡೋರು ಎಲ್ಲಿದ್ದರೂ ಅವರ ಮನೆ ಹೊಕ್ಕು ಹೊಡಿತೀವಿ ಅನ್ನುವಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನಾವು ಮನೆ ಹೊಕ್ಕು ಹೊಡಿತೀವಿ ಅವರು, ಅದ್ರ ಬಗ್ಗೆ ಏನೂ ಪ್ರಶ್ನೆ ಇಲ್ಲ. ಇಡೀ ದೇಶದಾಗ ಎಲ್ಲಿಯೂ ಭಯೋತ್ಪಾದನೆ ಚಟುವಟಿಕೆ ಇಲ್ಲ UPA ಕಾಲದಲ್ಲಿದ್ದಂಗೆ, ಎಕ್ಸೆಪ್ಟ್ ಬಾರ್ಡರ್ ಕಾಶ್ಮೀರ್. 2026ಕ್ಕೆ ನಕ್ಸಲ್ ಫ್ರೀ ಮಾಡ್ತೀವಿ ನಾವು ದೇಶ. ಆಲ್ಮೋಸ್ಟ್ ಈಗ 10% ಉಳಿದದ್ದು ನಕ್ಸಲಿಸಮ್. ನಿಮ್ಮ ಕಾಲದಾಗ ಏನಿತ್ತು? ನಾನಿಷ್ಟೇ ಹೇಳೋದು, ಒಂದು ಜೀವ ಹೋದರೂ ಹೋದ. ನಮ್ಮ ಪಹಲ್ಗಾಮ್ ಬಗ್ಗೆ ಭಾಳ ದುಃಖ ಇದೆ ನಮಗೆ.
ನಾನು ಪ್ರಧಾನಮಂತ್ರಿಗಳದಾದ ನಂತರ 2 ಸರ್ತಿ ನಾನು ಭೇಟಿ ಮಾಡಿದ್ದೀನಿ, ಗೃಹ ಮಂತ್ರಿಗಳನ್ನು 3-4 ಸರ್ತಿ ಭೇಟಿ ಆಗಿದ್ದೀನಿ. ಅಸ್ವಸ್ಥ ಇದ್ದಾರೆ ಎಲ್ಲರೂ. ಯಾಕಂದ್ರೆ ನೋವಿದೆ ಮನಸ್ಸಿನಾಗ. ಭಾರತ ಈಸ್ ನಾಟ್ ಎ ವೀಕ್ ಕಂಟ್ರಿ, ಬಟ್ ಭಾಳ ವಾಸ್ಟ್ ಇರೋದರಿಂದ ಈ ರೀತಿ ಮೋಸ ಮಾಡಿ ಅಲ್ಲಿನ ಡೆವಲಪ್ಮೆಂಟು, ಅಲ್ಲಿನ ಟೂರಿಸಮು ಎಲ್ಲ ಅದನ್ನು ಸಂಪೂರ್ಣವಾಗಿ ನಾಶಪಡಿಸಬೇಕು, ದೇಶದಲ್ಲಿ ಅಭದ್ರತೆ ನಿರ್ಮಾಣ ಮಾಡಬೇಕು. ಈ ಕಾರಣಕ್ಕಾಗಿ ಮಾಡಿದ್ದಾರೆ. ಇದಕ್ಕೆ ಸೂಕ್ತ ಪಾಠವನ್ನು ನಾವು ಕಲಿಸ್ತೀವಿ. ಆದರೆ ನಿಮ್ಮ ಇದೇನಿದೆ, ಗಾಡಿ ನೋಡಪ್ಪ, ನಿಮ್ಮದೇನಿದೆ, ಬಾಯಿ ಬಂದಂಗೆ ಮಾತಾಡ್ತೀರಿ. ನಾನು ಈ ಪ್ರಶ್ನೆ ಯಾಕೆ ತೊಗೊಂಬಂದೆ ಅಂತಂದರೆ, ಪಾಕಿಸ್ತಾನವನ್ನು ನಾವು ಭಯೋತ್ಪಾದಕರಿಗೆ, ಭಯೋತ್ಪಾದಕ ಸಂರಕ್ಷಣೆಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ತೀವಿ. ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅದರ ಜೊತೆಗೆ ನಾವೇನು ಮಾಡ್ತಾಯಿದ್ದೀವಿ, ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಐಸೋಲೇಷನ್ ಮಾಡ್ತಾಯಿದ್ದೀವಿ. ನೀವೇನು ಮಾಡ್ತಾಯಿದ್ದೀರಿ? BJP ನಿಲುವಿನಿಂದ ಆಯಿತು ಅಂದ್ರೆ ಅವರು ಇಲ್ಲ ನೋಡ್ರಿ, ಅಲ್ಲೇ ಕಾಂಗ್ರೆಸ್ ಪಾರ್ಟಿಯವರು ಹಿಂಗೆ ಹೇಳ್ತಾ ಇದ್ದಾರೆ, ನಾವು ಮಾಡಿಲ್ಲ ಅಂತ ಹೇಳಲಿಕ್ಕೆ ಪಾಕಿಸ್ತಾನಕ್ಕೆ ನೀವು ಅವಕಾಶ ಕೊಡ್ತಾ ಇದ್ದೀರಾ. ಹಿಂದೂ ಟೆರರ್ ಅರ್ಥ ಏನು? ಕಸಬ್ನ ಬಗ್ಗೆ ಏನು ಮಾಡಿದ್ದೀರಿ ನೀವು? ಸಫ್ರನ್ ಟೆರರಿಸಮ್ ಯಾರು ಕಾಯಿನ್ ಮಾಡಿದವ್ರು ಈ ಟರ್ಮ್? ಪಾಕಿಸ್ತಾನದಾಗ ಸಂಭ್ರಮಿಸಿಬಿಟ್ರು. ಟೂ ಮಚ್. ಹೇಳು, ದೇಶಕ್ಕೆ ನೀವು ಅನ್ಯಾಯ ಮಾಡಬೇಡ್ರಿ. ನಿಮ್ಮ ಕಾಲದಲ್ಲಿ ನಡೆದಿದ್ರ ಬಗ್ಗೆನೂ ನಿಮಗೂ ದುಃಖ ಇರಬೇಕು, ನಮಗೂ ದುಃಖ ಇರಬೇಕು. ನಮ್ಮ ಅಧಿಕಾರ ಅವಧಿಯಲ್ಲಿ ನಡೆದು ನಮಗೂ. ಆದರೆ ದ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಇಸ್ 80% ಆಫ್ ದಿ ಟೆರರಿಸಮ್ ಹ್ಯಾಸ್ ಕಮ್ ಡೌನ್. ಸ್ಟೋನ್ ಪೆಲ್ಟಿಂಗ್ ಕಾಶ್ಮೀರದಲ್ಲಿ ನಿಲ್ಲಿ. ಇವತ್ತು ಯಾರು ಕಾಶ್ಮೀರಕ್ಕೆ ಹೋಗಿ ಬಂದಿರೋತ್ತು, ಏನು ಡೆವಲಪ್ಮೆಂಟ್ ಆಗಿದೆ? ಪಾಕಿಸ್ತಾನವನ್ನು ಏಕಾಂಗಿ ಮಾಡಬೇಕಾ ಅಥವಾ ಪಾಕಿಸ್ತಾನಕ್ಕೆ ಬೆಂಬಲ ಕೊಡಬೇಕು? ನೀವು ಪಾಕಿಸ್ತಾನ ಜಿಂದಾಬಾದ್ ಹೇಳಲಿಕ್ಕೆ 100 ಕಾರಣಗಳಿರ್ತಾವೆ. ಇದಕ್ಕಿಂತ ದುರ್ದೈವದ ಸ್ಟೇಟ್ಮೆಂಟ್ ಮತ್ತೊಂದು ಯಾವುದಿಲ್ಲ. ಸೊ ಸ್ನೇಹಿತರೆ, ಭಾಳ ಸುದೀರ್ಘವಾಗಿ ನಾನು ಮಾತನಾಡಿದ್ದೇನೆ. ನಾವು ಜಾತೀಯ ಗಣತೆಯನ್ನು ಮಾಡಲಿಕ್ಕೂ ಸಹಿತ ಸಂಪೂರ್ಣ ಎಲ್ಲ ಸಮುದಾಯದ ವಿವರಗಳನ್ನು ಕಲೆ ಹಾಕಿ ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದೇವೆ. ನಮ್ಮ ಬದ್ಧತೆ ಇದೆ. ನಾವು ಜನರಲ್ ಕ್ಯಾಟಗರಿಗೂ ಸಹಿತ 10% ರಿಸರ್ವೇಷನ್ ಕೊಟ್ಟಂಥ ಕೀರ್ತಿ ಯಾವುದಾದ್ರೂ ಸರ್ಕಾರಕ್ಕಿದ್ದರೆ ಅದು ಮೋದಿ ಸರ್ಕಾರಕ್ಕಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದು ನಮ್ಮ ಬದ್ಧತೆ ಇದೆ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್. ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.